ಇನ್ನು ಕಳೆದ 1ನೇ ತಾರೀಕು ಇಬ್ಬರು ಕೂಡ ಕೆಲಸಕ್ಕೆ ಬಂದಿದ್ರು. 2ನೇ ತಾರೀಕು ವೀಕ್ಲಿ ಆಫ್ ಕೂಡ ತೆಗೆದುಕೊಂಡಿದ್ರು ಮಹಾಲಕ್ಷ್ಮಿ. 1ನೇ ತಾರೀಕಿಗೆ ಇಬ್ಬರು ಕೆಲಸಕ್ಕೆ ಬಂದಿದ್ರು, ಇಬ್ಬರು ಕೂಡ ಕೆಲಸಕ್ಕೆ ಬಂದು ಹಾಜರಾಗಿದ್ರು. ಇನ್ನು 2ನೇ ತಾರೀಕೇನಿದೆ ಸೆಪ್ಟೆಂಬರ್ 2ನೇ ತಾರೀಕಿನಂದು ಇಬ್ಬರು ಕೂಡ ವೀಕ್ಲಿ ಆಫ್ ತೆಗೆದುಕೊಂಡಿದ್ರು. ಮಹಾಲಕ್ಷ್ಮಿ ನೆಲಮಂಗಲದ ತಾಯಿ ಮನೆಗೆ ಬರೋದಾಗಿ ಕೂಡ ಹೇಳಿದ್ರು. ಇನ್ನು ಮಹಾಲಕ್ಷ್ಮಿ ವೀಕ್ಲಿ ಆಫ್ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ನೆಲಮಂಗಲದಲ್ಲಿ ಇದ್ದಂತಹ ತಮ್ಮ ತಾಯಿ ಮನೆಗೆ ಬರೋದಾಗಿ ಕೂಡ ಅವರು ಹೇಳಿದ್ರು. 2ನೇ ತಾರೀಕು ಮತ್ತೆ ಕುಟುಂಬಸ್ಥರ ಸಂಪರ್ಕಕ್ಕೆ ಅವರು ಬಂದಿರಲಿಲ್ಲ. ನಾನು ಬರ್ತೀನಿ ಅಂತ ಮನೆಯವರಿಗೆ ಹೇಳಿದ್ರು. ಮನೆಯವರು ಕೂಡ ಮಗಳು ಬರ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಇದ್ರು. ಆದರೆ 2ನೇ ತಾರೀಕು ಮತ್ತೆ ಕುಟುಂಬಸ್ಥರ ಸಂಪರ್ಕಕ್ಕೆ ಮಹಾಲಕ್ಷ್ಮಿ ಅವರು ಬರಲೇ ಇಲ್ಲ. ಅದಾದ ನಂತರ ಕುಟುಂಬಸ್ಥರ ಕಣ್ಣಿಗೆ ಶವವಾಗಿ ಕಂಡಿದ್ರು. ಒಂದು ಕ್ಷಣ ಮನೆಯವರು ಕೂಡ ಬೆಚ್ಚಿ ಬಿದ್ದಿದ್ರು. ಫ್ರಿಡ್ಜ್ ಓಪನ್ ಮಾಡ್ತಾ ಇದ್ದಂತೆ ಮನೆಯವರು ಒಂದು ಕ್ಷಣ ಬೆಚ್ಚಿ ಬಿದ್ದು ಅರಚಾಡಿ ಕಿರುಚಾಡ್ತಾ ಮನೆಯಿಂದ ಹೊರಗೋಡಿ ಬಂದರು. ಇನ್ನು 2ನೇ ತಾರೀಕು ಕರೆ ಮಾಡಿ ನಾನು ಬರ್ತೀನಿ ಅನ್ನಂತಹ ಮಗಳು ಕೊನೆಗೆ ಕಂಡಿದ್ದು ಶವವಾಗಿ, ಅದು ಕೂಡ ಫ್ರಿಡ್ಜ್ನಲ್ಲಿ ತುಂಡು ತುಂಡಾಗಿ ಕತ್ತರಿಸಿರುವಂತಹ ಮೃತದೇಹ. ಆ ಒಂದು ರುಂಡ, ಆ ಒಂದು ತಲೆ ಕೈ ಎಲ್ಲವೂ ಕೂಡ ಪೀಸ್ ಪೀಸಾಗಿ ಫ್ರಿಡ್ಜ್ನಲ್ಲಿ ಕೂಡಿ ಹಾಕಿದ್ದ ಕಟುಕ. ಇನ್ನು ಮಗಳ ಒಂದು ಶವವನ್ನು ನೋಡ್ತಾ ಇದ್ದಂತೆ ಅದೂ ಕೂಡ ಪೀಸ್ ಪೀಸ್ ಆಗಿರುವಂತಹ ಮಗಳ ಶವವನ್ನು ಕಂಡು ಮನೆಯವರು ಒಂದು ಕ್ಷಣ ಆಘಾತಕ್ಕೆ ಒಳಗಾದರು. ಭೀಕರವಾಗಿ ಕೊಂದು ಪರಾರಿಯಾಗಿದ್ದಂತಹ ಮುಕ್ತಿ ಅಂಜನ್ ಇದೀಗ ಪಶ್ಚಿಮ ಬಂಗಾಳಕ್ಕೆ ಪರಾರಿಯಾಗಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಈ ಆರೋಪಿ ಇಲ್ಲಿಂದ ಪಶ್ಚಿಮ ಬಂಗಾಳಕ್ಕೆ ಪರಾರಿಯಾಗಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಆರೋಪಿ ಮುಕ್ತಿ ಫೋನನ್ನು ಬಳಕೆ ಮಾಡದೆ ಪೊಲೀಸರಿಗೆ ಚಳ್ಳೆ ಹಣ್ಣು ಕೂಡ ತಿನ್ನಿಸಿ ಎಸ್ಕೇಪ್ ಆಗಿದ್ದಾನೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಯಾಕಂದರೆ ಸಹಜವಾಗಿ ಗೊತ್ತಾಗತ್ತೆ ಯಾವ ಒಂದು ಮೊಬೈಲನ್ನು ಬಳಕೆ ಮಾಡ್ತಾ ಇರ್ತಾರೆ, ಆ ಮೊಬೈಲ್ನ ಒಂದು ಟವರ್ ಲೊಕೇಶನ್ನ ಡಂಪ್ ಮಾಡಿಸಿದಾಗ ಯಾವ್ಯಾವ ಟವರ್ಗಳಲ್ಲಿ ಅದರ ಒಂದು ಲೊಕೇಶನ್ ಕ್ಯಾಚ್ ಆಗಿದೆ, ಅಂದರೆ ಯಾವ್ಯಾವ ಟವರ್ಗಳಲ್ಲಿ ಆತನ ಒಂದು ನೆಟ್ವರ್ಕ್ ಸಿಗ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿಯ ಆಧಾರದ ಮೇಲೆ ಈ ಏರಿಯಾದಲ್ಲಿ ಅವನು ಇರಬಹುದು ಅಂತ ಪ್ರತ್ಯೇಕವಾಗಿ ಒಂದು ಏರಿಯಾದ ಬಗ್ಗೆ, ಈಗ ಬೇರೆ ರಾಜ್ಯಕ್ಕೆ ಹೋಗಿರ್ಬೋದು ಅಥವಾ ಮತ್ತೊಂದು ರಾಜ್ಯಕ್ಕೆ ಹೋಗಿರ್ಬೋದು, ಯಾವುದೇ ಒಂದು ಜಿಲ್ಲೆಗೆ ಹೋದರೂ ಕೂಡ ಆ ಜಿಲ್ಲೆ, ಆ ತಾಲೂಕು, ಆ ಊರಿನಲ್ಲಿ ಇರುವಂತಹ ಟವರ್ ಏನಿದೆ ಆ ಟವರ್ನಲ್ಲಿ ಅವರ ಲೊಕೇಶನ್ ಏನಿದೆ ಅದು ಕ್ಯಾಚ್ ಆಗುತ್ತೆ. ಅಂದರೆ ಇದೇ ಟವರ್ನಲ್ಲಿ ಅವರ ಒಂದು ಲೊಕೇಶನ್ ಬಂದಿದೆ, ಅಂದರೆ ನೆಟ್ವರ್ಕ್ ಬಂದಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಈ ಮೂಲಕವಾಗಿ ಪೊಲೀಸರು ಪತ್ತೆ ಹಚ್ತಾರೆ ಅಂತ ಈತ ಎಷ್ಟು ಕ್ಲೆವರ್ ಆಗಿ ಇಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅಂದರೆ ಮೊಬೈಲ್ ಫೋನ್ ಕೂಡ ಈತ ಬಳಕೆ ಮಾಡಿಲ್ಲ. ತನಗೆ ತಪ್ಪಿಸ್ಕೊಳ್ಳೋದಕ್ಕೆ ಸಮಯ ಸಿಗಬೇಕು, ಅದಕ್ಕೆ ಅಂತ ಮಹಾಲಕ್ಷ್ಮಿ ಮೃತದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿದ್ದಾನೆ. ಅದನ್ನು ಫ್ರಿಡ್ಜ್ನಲ್ಲಿ ಕೂಡಿ ಹಾಕಿದ್ದಾನೆ. ಫ್ರಿಡ್ಜ್ನಲ್ಲಿ ಅದನ್ನು ಕೂಡಿ ಹಾಕಿದ ಬಳಿಕ ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದು ಮೊಬೈಲ್ ಫೋನನ್ನು ಸ್ವಿಚ್ ಆಫ್ ಮಾಡಿ, ಮೊಬೈಲನ್ನು ಎಲ್ಲೂ ಕೂಡ ಆತ ಬಳಕೆ ಮಾಡಿಲ್ಲ ಅನ್ನುವಂತಹ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆದರೆ ಎಸ್ಕೇಪ್ ಆಗಿದ್ದು ಎಲ್ಲಿಗೆ ಅಂತ ಅದರ ಒಂದು ಜಾಡನ್ನು ಹುಡುಕ್ತಾ ಹೋದಂತಹ ಪೊಲೀಸರಿಗೆ ಪಶ್ಚಿಮ ಬಂಗಾಳಕ್ಕೆ ಈ ಆರೋಪಿ, ಈ ರಕ್ಕಸ ಮನೋಪ್ರವೃತ್ತಿಯ ಕೊಲೆಗಾರ ಏನಿದ್ದಾನೆ ಈತ ಪರಾರಿಯಾಗಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಮುಕ್ತಿ ರಂಜನ್ ರಾಯ್ ಹೆಡೆಮುರಿ ಕಟ್ಟೋದಕ್ಕೆ ಅಂತ ಪೊಲೀಸರು ಕೂಡ ಇದೀಗ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಆತ ಪರಾರಿಯಾಗಿದ್ದಾನೆ. ಆರೋಪಿಯನ್ನು ಬಂಧಿಸೋದಕ್ಕೆ ಅಂತ ಪಶ್ಚಿಮ ಬಂಗಾಳಕ್ಕೆ ಕೂಡ ಪೊಲೀಸ್ ಅಧಿಕಾರಿಗಳ ತಂಡ ಈಗಾಗಲೇ ತೆರಳಿದೆ. ಈತನನ್ನು ಹೆಡೆಮುರಿ ಕಟ್ಟಿ ಇದೀಗ ಬೆಂಗಳೂರಿಗೆ ಕರೆತರೋದಕ್ಕೆ ಅಂತ ಪೊಲೀಸರ ಒಂದು ತಂಡ ಪಶ್ಚಿಮ ಬಂಗಾಳಕ್ಕೂ ಕೂಡ ತೆರಳಿದೆ. ಆ ಸ್ಥಳದಲ್ಲಿ ಇರುವಂತಹ ಪೊಲೀಸರೇನಿದ್ದಾರೆ, ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿನ ಸ್ಥಳೀಯ ಪೊಲೀಸರೇನಿದ್ದಾರೆ ಅವರ ಒಂದು ಆ ನೆರವಿನ ಮೂಲಕವಾಗಿ ಈತನ ಕುಟುಂಬ ಏನು ಎತ್ತ, ಪಶ್ಚಿಮ ಬಂಗಾಳದಲ್ಲಿ ಯಾರು ಪರಿಚಯಸ್ಥರಿದ್ದಾರೆ ಅಂಥವರೆಲ್ಲರ ಮಾಹಿತಿಯನ್ನು ಕಲೆ ಹಾಕಿ ಮುಕ್ತಿ ರಂಜನ್ ರಾಯ್ನನ್ನು ಹೆಡೆಮುರಿ ಕಟ್ಟೋದಕ್ಕೆ ಅಂತ ಪೊಲೀಸರು ಇದೀಗ ಮುಂದಾಗ್ತಾ ಇದ್ದಾರೆ.